ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಕಳೆದ ತರಗತಿಗಳಲ್ಲಿ ನಾವು ಆಲ್ರೆಡಿ ಶಿಕ್ಷಣ ಇಲಾಖೆ ಕಡೆಯಿಂದ ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡ್ತಾ ಇದ್ವಿ. 2 ತರಗತಿಗಳಲ್ಲಿ ನಾವು ಆಲ್ಮೋಸ್ಟ್ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ನೆಕ್ಸ್ಟ್ ಅದೇ ರೀತಿಯಾಗಿ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಈ ವಿಷಯಗಳಿಗೆ ಸಂಬಂಧಿಸಿರುವ ಹಾಗೆ ಪ್ರಶ್ನೆಗಳನ್ನು ಸಂಪೂರ್ಣ ವಿಶ್ಲೇಷಣೆಯೊಂದಿಗೆ ಅಭ್ಯಾಸ ಮಾಡಿದ್ವಿ. ನಾವು ಜೋಗ್ರಫಿ ಒಂದು ಪಾರ್ಟ್ ಅನ್ನು ಬಿಟ್ಟಿದ್ವಿ. ಸೊ ಇದು ಕಡೆ ಪಾಠ ಆಗತ್ತೆ. ಭೂಗೋಳ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಮತ್ತು ಅವುಗಳ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಯಾವ ಒಂದು ತರಗತಿ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಲಾಗಿದೆ ಎಲ್ಲವನ್ನು ಕೂಡ ಅಭ್ಯಾಸ ಮಾಡ್ತಾ ಹೋಗೋಣ ಈ ಒಂದು ತರಗತಿಯಲ್ಲಿ. ಹಾಗಾದ್ರೆ ತರಗತಿಯನ್ನ ಪ್ರಾರಂಭ ಮಾಡೋಣ. ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ ಆಗಿದೆ, ಹಾಗಾಗಿ ಸಪೋರ್ಟ್ ಮಾಡಿ. ಯಾಕಂದ್ರೆ ಇನ್ನೂ ಒಳ್ಳೆ ಕಂಟೆಂಟ್ ಅನ್ನ ನಿಮಗೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಓಕೆ, ಹಾಗಾದ್ರೆ ಬನ್ನಿ ತರಗತಿಯನ್ನ ಪ್ರಾರಂಭ ಮಾಡೋಣ. ಆಲ್ಮೋಸ್ಟ್ 90 ಲಿತ್ರ 123 ವರೆಗೆ ನಾವು ಆ ಒಂದು ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿದ್ವಿ. 24 ಲಿತ್ರ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಲ್ಲಿವರೆಗೆ ಎಷ್ಟು ಪ್ರಶ್ನೆಗಳನ್ನು ಜೋಗ್ರಫಿ ಮೇಲೆ ಕೇಳಲಾಗಿದೆ ಅಂತ. ಓಕೆ, ಇದು ಪ್ರಶ್ನೆ 124ನೇದು. ನೋಡೋಣ ಯಾವ ರೀತಿ ಇದೆ ಅಂತ. ಓಕೆ, ಪ್ರಶ್ನೆ ಸಂಖ್ಯೆ 124. ಯುರೋಪಿನ ದಕ್ಷಿಣದಲ್ಲಿರುವ ಸಮುದ್ರವೇ ಅಂತ ಕೇಳಲಾಗಿದೆ. ಮ್ಯಾಪಿಂಗ್ ಮೇಲೆ ಕ್ವಶನ್ ಬರ್ತಾವೆ, ಹಾಗಾಗಿ 6th ಮತ್ತು 7th ಸ್ಟ್ಯಾಂಡರ್ಡ್ ಬ್ಯಾಕ್ ಸೈಡ್ ಇರುವಂತಹ ಮ್ಯಾಪಿಂಗ್ ಅನ್ನು ನೀವು ಕಲ್ಕೊಳ್ಳುವಂತ ಪ್ರಯತ್ನ ಮಾಡಿ. ಎಲ್ಲಾ ಖಂಡಗಳ ಬಗ್ಗೆ ಸ್ವಲ್ಪ ಆದ್ರೂ ನಮಗೆ ನಾಲೆಜ್ ಇರಬೇಕಾಗತ್ತೆ. ಓಕೆ, ಯುರೋಪಿನ ದಕ್ಷಿಣದಲ್ಲಿರುವ ಸಮುದ್ರವೇ ಅಂತ ಕೇಳಲಾಗಿದೆ. ಯಾವ ಸಮುದ್ರ? ಬೆರೆಂಟ್ ಸಮುದ್ರ, ಅಟ್ಲಾಂಟಿಕ್ ಸಾಗರ, ಮೆಡಿಟರೇನಿಯನ್ ಸಮುದ್ರ, ಕಪ್ಪು ಸಮುದ್ರ ಅಂತ ಇದೆ. ವಿಥೌಟ್ ಮ್ಯಾಪಿಂಗ್ ನಿಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕೆ ಬರುವುದೇ ಇಲ್ಲ. ಸೊ ನೆನ್ಪಿಟ್ಕೋರಿ, ತಿಳ್ಕೊಬೇಕಾಗತ್ತೆ. ಆ ಒಂದು ಮ್ಯಾಪಿಂಗ್ ಇರುವಂತಹ ಲೆಸನ್ಸ್ ಗಳನ್ನ ತಿಳ್ಕೊಳ್ಳೇಬೇಕು. ನೋಡೋಣ ಯಾವ ಸಮುದ್ರ ಇದೆ ಯುರೋಪಿನ ದಕ್ಷಿಣ ಭಾಗದಲ್ಲಿ ನೋಡ್ತಾ ಹೋಗೋಣ. ಈ ಪ್ರಶ್ನೆಗೆ ಆನ್ಸರ್ ನೋಡೋಕಿನ ಮುಂಚೆ ಸ್ವಲ್ಪ ವಿವರಣೆಯನ್ನ ನೋಡ್ತಾ ಬರೋಣ. ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದ್ರೆ ಏನು? 3 ಕಡೆ ನೀರಿನಿಂದ ಆವರಿಸಿದಂತಹ, ಒಂದು ಕಡೆ ಭೂಭಾಗದಿಂದ ಆವರಿಸಿರುವಂತಹ ಒಂದು ಪ್ರಧಾನ ಭೂಭಾಗಕ್ಕೆ ನಾವೇನಂತ ಕರಿತೀವಿ? ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಓಕೆ, ನೆನ್ಪಿಟ್ಕೋರಿ. ಸ್ಥಾನ ನೋಡ್ರಿ, ಯುರೋಪ್ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಹಾಗೂ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ. ಇದು ಯುರೋಪಿನ ಒಂದು ಸ್ಥಾನ. ಅದೇ ರೀತಿಯಾಗಿ ವಿಸ್ತೀರ್ಣ ನೋಡ್ರಿ, ಯುರೋಪ್ ಪ್ರಪಂಚದ 2ನೇ ಚಿಕ್ಕ ಭೂಖಂಡ. ಅಂದ್ರೆ ಅತಿ ಚಿಕ್ಕ ಭೂಖಂಡ ಯಾವುದು? ಆಸ್ಟ್ರೇಲಿಯಾ. ಸೊ ಇದು 2ನೇ ಚಿಕ್ಕ ಭೂಖಂಡ ಯಾವುದು? ಯುರೋಪ್. ಆದರೆ ಅದರ ಒಟ್ಟು ವಿಸ್ತೀರ್ಣ 10.4 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಓಕೆ, ವಿಸ್ತೀರ್ಣ ಎಷ್ಟಿದೆ ಭೂಭಾಗದ್ದು? 10.4 ಮಿಲಿಯನ್ ಚದರ ಕಿಲೋಮೀಟರ್ಗಳಿದೆ. ಇದು ಭಾರತದ ವಿಸ್ತೀರ್ಣಕ್ಕಿಂತ 3 ಪಟ್ಟು ದೊಡ್ಡದು. ಇದು ನೆನಪಿರ್ಲಿ. ಯುರೋಪ್ ಖಂಡ ನಮ್ಮ ಭಾರತದ ವಿಸ್ತೀರ್ಣಕ್ಕಿಂತ ಎಷ್ಟು ಪಟ್ಟು ದೊಡ್ಡದು? 3 ಪಟ್ಟು ದೊಡ್ಡದಾಗಿದೆ. ಯಾವುದು? ಯುರೋಪ್ ಖಂಡ. ಈ ಖಂಡವು ಪೃಥ್ವಿಯ ಒಟ್ಟು ವಿಸ್ತೀರ್ಣದಲ್ಲಿ 7% ಭಾಗವನ್ನು ಹೊಂದಿದೆ. ಅಂದ್ರೆ ಪೃಥ್ವಿ ಪೂರ್ತಿಯಾಗಿ 100% ಇತ್ತಂತ ತಿಳ್ಕೋರಿ, ಅದರಲ್ಲಿ 7 ಭಾಗದಷ್ಟು ಹೊಂದಿರುವಂತಹ ಖಂಡ ಯಾವುದು? ಯುರೋಪ್ ಖಂಡ. ಇದು 2ನೇ ಅತಿ ಚಿಕ್ಕ ಖಂಡವಾಗಿದೆ. ಅದೇ ರೀತಿಯಾಗಿ ಪ್ರಪಂಚದ ಜನಸಂಖ್ಯೆಯಲ್ಲಿ 1/4ನೇ ಭಾಗವನ್ನ ಹೊಂದಿದೆ. ಜನಸಂಖ್ಯೆ ತುಂಬಾ ಕಡಿಮೆ, ಭೂಗೋಳ ಸ್ಥಾನ ದೊಡ್ಡದಿದೆ, ಆದ್ರೆ ಜನಸಂಖ್ಯೆ ವಿರಳವಾಗಿದೆ. ಭೌಗೋಳಿಕ ಸನ್ನಿವೇಶವನ್ನ ನೋಡೋಣ. ಸ್ಥಾನ ಗೊತ್ತಾಯಿತು, ವಿಸ್ತೀರ್ಣ ನೋಡಿದ್ವಿ, ಭೌಗೋಳಿಕ ಸನ್ನಿವೇಶದ ಬಗ್ಗೆ ನೋಡೋಣ. ಅಂದ್ರೆ ಯುರೋಪ್ ಖಂಡ ಭೌಗೋಳಿಕವಾಗಿ ಯಾವ ಸಮುದ್ರ ಮತ್ತು ಭೂಭಾಗವನ್ನ ಹಂಚಿಕೊಂಡಿದೆ ಅಂತ ನೋಡೋಣ. ಓಕೆ, ಭೌಗೋಳಿಕ ಸನ್ನಿವೇಶ. ಯುರೋಪ್ ಏಷ್ಯಾ ಖಂಡದ ಪರ್ಯಾಯ ದ್ವೀಪ. ಯುರೋಪ್ ಏನಪ್ಪಾ ಅಂತಂದ್ರೆ ಏಷ್ಯಾ ಖಂಡದ ಪರ್ಯಾಯ ದ್ವೀಪ. ನೋಡೋಣ, ಮ್ಯಾಪ್ ಕೂಡ ತಂದಿದ್ದೀನಿ ನಾನು. ಅದರಲ್ಲಿ ಈ ಖಂಡವು 3 ಕಡೆ ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಯಾವ ಸಮುದ್ರ? ಬೆರೆಂಟ್ ಸಮುದ್ರ. ಯುರೋಪ್ ಖಂಡದ ಉತ್ತರದಲ್ಲಿ ಯಾವ ಸಮುದ್ರ ಇದೆ? ಬೆರೆಂಟ್ ಸಮುದ್ರ. ಪಶ್ಚಿಮದಲ್ಲಿ ಯಾವ ಸಮುದ್ರ ಇದೆ? ಅಟ್ಲಾಂಟಿಕ್ ಸಮುದ್ರ. ಓಕೆ, ಮತ್ತು ದಕ್ಷಿಣದಲ್ಲಿ ಯಾವ ಸಮುದ್ರ ಇದೆ? ಮೆಡಿಟರೇನಿಯನ್ ಸಮುದ್ರ. ಇದೇ ನಮ್ಮ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಯಾವ ಸಮುದ್ರ ಇದೆ? ಮೆಡಿಟರೇನಿಯನ್ ಸಮುದ್ರ. ಕ್ವಶನ್ ಏನ್ ಕೇಳಲಾಗಿತ್ತು? ಯುರೋಪ್ ಖಂಡದ ದಕ್ಷಿಣದಲ್ಲಿರುವಂತಹ ಸಮುದ್ರ ಯಾವುದು ಅಂತ ಪ್ರಶ್ನೆ ಬಂದಿತ್ತು. ಯಾವುದಾಗತ್ತೆ? ಮೆಡಿಟರೇನಿಯನ್ ಸಮುದ್ರ ಆಗತ್ತೆ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ವಿವರಣೆ ನೋಡ್ತಾ ಹೋಗೋಣ. ಯುರೋಪಿನ ಪೂರ್ವ ಭಾಗದಲ್ಲಿ ಏಷ್ಯಾ ಖಂಡವಿದ್ದು ಅದನ್ನು ಯುರಲ್ಸ್ ಪರ್ವತ, ಕಾಕಸಸ್ ಪರ್ವತ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ. ಯಾರಿಗ್ ಗೊತ್ತು? ನೆಕ್ಸ್ಟ್ ಟೈಮ್ ಇದ್ರ ಮೇಲೆ ಕ್ವಶನ್ ಬರಬಹುದು. ಯುರೋಪ್ ಅನ್ನು ಏಷ್ಯಾದಿಂದ ಪ್ರತ್ಯೇಕ ಮಾಡುವಂತಹ ಪರ್ವತ ಸರಣಿಗಳು ಯಾವ್ಯಾವ ಪ್ರಶ್ನೆ ಕೇಳಬಹುದು. ಹಾಗಾಗಿ ನೆನ್ಪಿಟ್ಕೋರಿ, ಯುರಲ್ಸ್ ಪರ್ವತ,
ಕಾಕಸಸ್ ಪರ್ವತ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳು ಏನು ಮಾಡ್ತಾವಪ್ಪ ಅಂತಂದರೆ ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ಪ್ರತ್ಯೇಕಿಸ್ತಾವು. ಓಕೆ, ನೆನ್ಪಿಟ್ಕೋರಿ. ಯುರೋಪ್ ಮತ್ತು ಏಷ್ಯಾಗಳ ನಡುವಣ ಸುಭದ್ರ ಗಡಿಗಳಾಗಿರುವುದಿಲ್ಲ. ಯಾವುದೇ ರೀತಿಯಾಗಿ ಗಡಿ ಮೆನ್ಷನ್ ಮಾಡಿಲ್ಲ. ಈ ಪರ್ವತಗಳೇ ಗಡಿಗಳ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ಇದನ್ನು ಯುರೇಷಿಯಾ ಎಂದು ಹೆಸರಿನಿಂದ ಕರೆಯಲಾಗುತ್ತದೆ. ಇದು ನೋಡ್ರಿ, ಯುರೋಪ್ ಮತ್ತು ಏಷ್ಯಾಗಳ ನಡುವೆ ಯಾವುದೇ ರೀತಿಯಾದಂತಹ ಒಂದು ಗಡಿಗಳನ್ನು ಘೋಷಿಸಿಲ್ಲ. ಹಾಗಾಗಿ ಈ ಎರಡೂ ಖಂಡಗಳನ್ನು ಜೊತೆಗೂಡಿ ಏನಂತ ಕರೆಯಲಾಗ್ತದಪ್ಪ ಅಂತಂದರೆ ಯುರೇಷಿಯಾ ಎಂದು ಹೆಸರಿನಿಂದ ಕರೆಯಲಾಗುತ್ತದೆ. ಪ್ರಶ್ನೆ ರೈಸ್ ಆಗಬಹುದು, ಯುರೋಪ್ ಮತ್ತು ಏಷ್ಯಾಗಳ ನಡುವಣ ಯಾವುದೇ ರೀತಿಯಾಗಿ ಗಡಿಗಳಾಗಿರುವುದಿಲ್ಲ, ಹಾಗಾಗಿ ಜೊತೆಯಾಗಿ ಈ ಖಂಡಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಬರಬಹುದು. ಯುರೇಷಿಯಾ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆ ನಮಗೆ ಬಂದಿರೋದು 6ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿನ ಯಾವುದು ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 9 ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ. ಓಕೆ, ಯಾವ ಒಂದು ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ? ಯುರೋಪ್ ಏಷ್ಯಾದ ಪರ್ಯಾಯ ದ್ವೀಪ. ಓಕೆ, 6ನೇ ತರಗತಿಯ ಪಠ್ಯ ಪುಸ್ತಕದಿಂದ ಬಂದಿರುವಂತಹ ನೇರವಾಗಿ ಪ್ರಶ್ನೆ ಇದು. ನೋಡೋಣ, ಇದು ನೋಡ್ರಿ, ಇದು ಯುರೋಪ್ ಖಂಡ ಇದೆ. ಓಕೆ, ಯುರೋಪ್ ಖಂಡದ ಮೆಡಿಟರೇನಿಯನ್ ಸಿ ಇಲ್ಲಿದೆ ನೋಡ್ರಿ, ಇದು ಮೆಡಿಟರೇನಿಯನ್ ಸಮುದ್ರ. ಈ ಕಡೆ ಇದೆ ಅಲ್ವಾ, ಇದು ಅಟ್ಲಾಂಟಿಕ್ ಓಷನ್ ಇಲ್ಲಿ ಕಾಣಲಾಗಿದೆ ನಿಮಗೆ. ಇದು ಬ್ಲ್ಯಾಕ್ ಸಿ ಇದೆ. ಅದೇ ರೀತಿಯಾಗಿ ಮೇಲ್ಗಡೆ ಅಂತೂ ಇಲ್ಲಿ ಮೇಲ್ಗಡೆ ಆಗತ್ತಲ್ವಾ, ಇಲ್ಲಿ ಮೇಲ್ಗಡೆ ಬೇರೆಂಟ್ ಸಮುದ್ರ ಕಾಣುತ್ತೆ ನಮಗೆ. ಇದು ಬ್ಲ್ಯಾಕ್ ಸಿ ಇದೆ ಪೂರ್ವ ಭಾಗದಲ್ಲಿ. ನೆಕ್ಸ್ಟ್ ಟೈಮ್ ಪೂರ್ವ ಭಾಗ ಕೇಳಿದ್ರೆ ನೆನ್ಪಿಟ್ಕೋರಿ, ಇಲ್ಲಿದೆ ನೋಡ್ರಿ ದಕ್ಷಿಣ ಭಾಗಕ್ಕೆ ಮೆಡಿಟರೇನಿಯನ್ ಸಮುದ್ರ. ಹಾಗಾಗಿ ನಿಮಗೆ ಈ ರೀತಿಯಾಗಿ ಮ್ಯಾಪ್ ಅನ್ನು ನೀವು ಸರಿಯಾಗಿ ನೋಡ್ಕೋರಿ, ರೀಡ್ ಮಾಡ್ಕೋರಿ, ನಿಮಗೆ ಸರಿಯಾಗಿ ಐಡಿಯಾ ಬರುತ್ತೆ. ಪ್ರಶ್ನೆ ಏನಿತ್ತು ನೋಡೋಣ. ಯುರೋಪಿನ ದಕ್ಷಿಣದಲ್ಲಿರುವ ಸಮುದ್ರವೇ ಅಂತ ಕೇಳಲಾಗಿದೆ. ಯಾವ ಸಮುದ್ರ ಆಗತ್ತೆ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಮೆಡಿಟರೇನಿಯನ್ ಸಮುದ್ರ. ಓಕೆ, ಯುರೋಪಿನ ದಕ್ಷಿಣದಲ್ಲಿರುವ ಸಮುದ್ರ ಯಾವುದು? ಮೆಡಿಟರೇನಿಯನ್ ಸಮುದ್ರ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 125, ಆಫ್ರಿಕಾದ ಅತಿ ದೊಡ್ಡ ಸರೋವರವನ್ನು ಗುರುತಿಸಿ ಅಂತ ಇದೆ. ಇಂಪಾರ್ಟೆಂಟ್ ಆಗತ್ತೆ ಇದು ಪ್ರಶ್ನೆ ಕೂಡ. ಅಲ್ಬರ್ಟ್ ಸರೋವರ, ಟಾಂಗನಿಕಾ ಸರೋವರ, ನ್ಯಾಸ್ ಸರೋವರ, ವಿಕ್ಟೋರಿಯಾ ಸರೋವರ ಅಂತ ಇದೆ. ಈ ಒಂದು ಖಂಡಗಳ ಬಗ್ಗೆ ನಮಗೆ ಬೇಸಿಕ್ ನಾಲೆಜ್ ಇದ್ದರೆ ಮಾತ್ರ ನಾವು ಸರಿಯಾಗಿ ಆನ್ಸರನ್ನು ಹಾಕಬಹುದು. ಹಾಗಾಗಿ ನಿಮಗೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತಹ ಭೂಗೋಳ ವಿಜ್ಞಾನದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ನೆನ್ಪಿಟ್ಕೋರಿ, ಅತಿ ಹೆಚ್ಚು ನೀವು ಮ್ಯಾಪ್ಗಳ ಮೇಲೆ ಮತ್ತು ಖಂಡಗಳ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ನೋಡೋಣ ಯಾವುದಾಗತ್ತೆ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ. ಓಕೆ, ಆಫ್ರಿಕಾ ಖಂಡದ ಪ್ರಮುಖ ಸರೋವರಗಳು ನೋಡೋಣ. ಆಫ್ರಿಕಾ ಖಂಡ ಆರ್ಥಿಕ ಸಾಮರ್ಥ್ಯವನ್ನು ವೃದ್ಧಿಸುವ ಅನೇಕ ಸರೋವರಗಳನ್ನು ಹೊಂದಿದೆ. ಈ ಸರೋವರಗಳು ಸೌಂದರ್ಯದಿಂದ ಕೂಡಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅವುಗಳಲ್ಲಿ 8 ಪ್ರಮುಖವಾದವುಗಳು. ನೋಡೋಣ ಆ 8 ಪ್ರಮುಖ ಸರೋವರಗಳು ಯಾವ್ಯಾವು ಅಂತ. ಪೂರ್ವ ಆಫ್ರಿಕಾದಲ್ಲಿ ಅತಿದೊಡ್ಡ ಮತ್ತು ಆಳವುಳ್ಳ ಸರೋವರಗಳಿವೆ. ಅವುಗಳೆಲ್ಲ ಸಾಧಾರಣವಾಗಿ ಶೀಳು ಕಣಿವೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಶೀಳು ಕಣಿವೆಯ ಪಶ್ಚಿಮಕ್ಕೆ ಅಲ್ಬರ್ಟ್, ಎಡ್ವರ್ಡ್, ಕ್ಯೂ, ಟಾಂಗನಿಕಾ ಮತ್ತು ನ್ಯಾಸ್ ಸರೋವರಗಳಿವೆ. ಹೆಸರುಗಳನ್ನು 1 ಟೈಮ್ 2 ಟೈಮ್ ರೀಡ್ ಮಾಡಿಕೊಂಡ್ರೆ ಈ ಸರೋವರಗಳು ಎಲ್ಲಿ ಕಂಡು ಬರುತ್ತವೆ ಅಂತ ನೆಕ್ಸ್ಟ್ ಟೈಮ್ ಕ್ವಶನ್ ಬರಬಹುದು. ಹಾಗಾಗಿ ನೆನ್ಪಿಟ್ಕೋರಿ, ಆಫ್ರಿಕಾ ಖಂಡದಲ್ಲಿ. ಓಕೆ, ಈ ರೀತಿಯಾಗಿರುವಂತಹ ಸರೋವರಗಳನ್ನು, ಸ್ವಲ್ಪ ಫೇಮಸ್ ಆಗಿರುವಂತಹ ಪ್ಲೇಸಸ್ಗಳನ್ನು ನೆನ್ಪಿಟ್ಕೋಬೇಕು. ಓಕೆ, ಇಲ್ಲದೆ ಸೀಳು ಕಣಿವೆಯ ಪೂರ್ವಕ್ಕೆ ರುಡಾಲ್ಫ್, ನಟ್ರೋನ್ ಮತ್ತು ಯಾಸಿ ಸರೋವರಗಳಿವೆ. ಪ್ರಮುಖ ಸರೋವರಗಳು ನಮಗೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತವೆ. ಅದೇ ರೀತಿಯಾಗಿ ಟಾಂಗನಿಕಾ ಸರೋವರವು ಪ್ರಪಂಚದ 2ನೇ ಅತಿ ಆಳವಾದ ಸರೋವರವಾಗಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಟಾಂಗನಿಕಾ ಸರೋವರವು ಪ್ರಪಂಚದ 2ನೇ ಅತಿ ಆಳವಾದ ಸರೋವರವಾಗಿದೆ. ಕೇಳಬಹುದು ಪ್ರಶ್ನೆ. ಹಾಗಾಗಿ ಸೀಳು ಕಣಿವೆ 2 ಸಾಲುಗಳ ನಡುವೆ ವಿಕ್ಟೋರಿಯಾ ಸರೋವರವು ಆಫ್ರಿಕಾದ ಬಹುದೊಡ್ಡ ಸರೋವರವಾಗಿದೆ. ಇದೇ ನಮ್ಮ ಪ್ರಶ್ನೆಗೆ ಇರುವಂತಹ ಆನ್ಸರ್ ಆಗತ್ತೆ. ನೋಡ್ರಿ, ಆಫ್ರಿಕಾ ಖಂಡದಲ್ಲಿ ಸೀಳು ಕಣಿವೆ 2 ಸಾಲುಗಳ ನಡುವೆ ಇರುವಂತಹ ವಿಕ್ಟೋರಿಯಾ ಸರೋವರವು ಆಫ್ರಿಕಾದ ಬಹುದೊಡ್ಡ ಸರೋವರ ಆಗಿದೆ. ಓಕೆ, ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. 6ನೇ ತರಗತಿಯ ಸಮಾಜ ವಿಜ್ಞಾನ ಭೂಗೋಳ ವಿಭಾಗದಿಂದ ಅಧ್ಯಾಯ 10 ಆಫ್ರಿಕಾ ಕೇಂದ್ರೀಯ ಭೂಖಂಡ ಎಂಬ ಒಂದು ಅಧ್ಯಾಯದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಅಗೇನ್ ಮ್ಯಾಪಿಂಗ್ ಮೇಲೆ ಕ್ವಶನ್ ಬಂದಿದೆ. ಈ 2 ಪ್ರಶ್ನೆಗಳು ಕೂಡ 6ನೇ ತರಗತಿಯಿಂದ ಆಯ್ದುಕೊಳ್ಳಲಾಗಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಹಾಗಾದರೆ ಕ್ವಶನ್ ಏನಿತ್ತು ನಮ್ಮದು? ಆಫ್ರಿಕಾದ ಅತಿ ದೊಡ್ಡ ಸರೋವರ ಯಾವುದು ಅಂತ ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ವಿಕ್ಟೋರಿಯಾ ಸರೋವರ. ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅದೇ ರೀತಿಯಾಗಿ ಉತ್ತರ ಮೇರೂರು ವೃತ್ತ ಅಥವಾ ಆರ್ಕ್ಟಿಕ್ ವೃತ್ತ ಅಂತಲೂ ಕೂಡ ಕರಿತೀವಿ. ಗಳೆರಡು ಹಾದು ಹೋಗುವ ಭೂಖಂಡವೇ. ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅದರ ಜೊತೆಗೆ ಉತ್ತರ ಮೇರೂರು ಅಥವಾ ಆರ್ಕ್ಟಿಕ್ ವೃತ್ತ, ಈ 2 ವೃತ್ತಗಳು ಹಾದು ಹೋಗಿರುವಂತಹ ಭೂಖಂಡ ಯಾವುದು? ನೋಡೋಣ. ಆಫ್ರಿಕಾ, ಏಷ್ಯಾ, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ ಅಂತ
ಆಸ್ಟ್ರೇಲಿಯಾ ಒಳಗೆ ಆರ್ಕಿಟಿಕ್ ವೃತ್ತ ಬರುವುದಿಲ್ಲ, ಯಾಕಂದರೆ ಅದು ಉತ್ತರ ಭಾಗದಲ್ಲಿದೆ, ಹಾಗಾಗಿ ಇದು ಆಟೋಮೆಟಿಕ್ ಆಗಿ ರಾಂಗ್ ಆಗುತ್ತೆ. ಏಷ್ಯಾ ಒಳಗೆ ನೋಡೋಣ, ಆಫ್ರಿಕಾ ಒಳಗೂ ಕೂಡ ಬರುವುದಿಲ್ಲ, ಆಫ್ರಿಕಾ ಒಳಗೆ ಮಧ್ಯ ಭಾಗದಲ್ಲಿದೆ, ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ನೋಡೋಣ, ಎರಡರ ನಡುವೆ ಕನ್ಫ್ಯೂಷನ್ ಇದೆ ನಿಮಗೆ ಅಂತ ಅನ್ಕೋತೆ ನಾನು. ನೆಕ್ಸ್ಟ್ ನೋಡೋಣ, ಇದಕ್ಕೆ ವಿವರಣೆ ನೋಡಿ ನಾವು ಆನ್ಸರ್ ಕಡೆ ಬರೋಣ. ಉತ್ತರ ಅಮೆರಿಕಾದ ಸ್ಥಾನ ನೋಡೋಣ ನಾವು. ಉತ್ತರ ಅಮೆರಿಕ ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಅದು ಅಕ್ಷಾಂಶಿಕವಾಗಿ 19 ಡಿಗ್ರಿ ಉತ್ತರದಿಂದ 71 ಡಿಗ್ರಿ ಉತ್ತರ ಅಕ್ಷಾಂಶ, 50 ಡಿಗ್ರಿ ಪಶ್ಚಿಮದಿಂದ 150 ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ಹಬ್ಬಿದೆ. ಸಮಭಾಜಕ ವೃತ್ತದ ಸಂಪೂರ್ಣ ಉತ್ತರ ಭಾಗದಲ್ಲಿರುವಂತಹ ಖಂಡ ಯಾವುದು? ಉತ್ತರ ಅಮೆರಿಕ ಖಂಡ. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಈ ಖಂಡದ ದಕ್ಷಿಣದಲ್ಲಿಯೂ ಅಂದರೆ ಉತ್ತರ ಅಮೆರಿಕಾದ ದಕ್ಷಿಣದಲ್ಲಿ ಯಾವ ಒಂದು ವೃತ್ತ ಹೋಗಿದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೋಗಿದೆ. ಅದೇ ರೀತಿಯಾಗಿ ಉತ್ತರ ಮೇರೂರು ವೃತ್ತವು 66.5 ಡಿಗ್ರಿ ಉತ್ತರ ಆರ್ಕಿಟಿಕ್ ವೃತ್ತ ಉತ್ತರ ಭಾಗದಲ್ಲಿ ಹಾದು ಹೋಗಿದೆ. ಅಂದರೆ ಉತ್ತರ ಅಮೆರಿಕಾದಲ್ಲಿ ದಕ್ಷಿಣ ಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಹಾದು ಹೋಗಿದೆ. ಉತ್ತರ ಭಾಗದಲ್ಲಿ ಉತ್ತರ ಮೇರೂರು ವೃತ್ತ ಅಥವಾ ಆರ್ಕಿಟಿಕ್ ವೃತ್ತ 66.5 ಡಿಗ್ರಿ ಹಾದು ಹೋಗಿದೆ. ಹಾಗಾದರೆ ನಮ್ಮ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ? ಉತ್ತರ ಅಮೆರಿಕ ಆಗತ್ತೆ. ಓಕೆ, ನೋಡೋಣ. ಈ ಪ್ರಶ್ನೆ ಆಯ್ದುಕೊಂಡಿರುವುದು 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದ ಅಧ್ಯಾಯ 12 ಉತ್ತರ ಅಮೆರಿಕ ಪ್ರೈರೀಸ್ಗಳ ನಾಡು ಎಂಬ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಓಕೆ, ಹಾಗಾದರೆ ಕ್ವಶನ್ ಏನಿತ್ತು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಉತ್ತರ ಮೇರೂರು ವೃತ್ತ ಅಥವಾ ಆರ್ಕಿಟಿಕ್ ವೃತ್ತಗಳೆರಡೂ ಹಾದು ಹೋಗುವ ಭೂಖಂಡ ಯಾವುದು ಅಂದರೆ ಉತ್ತರ ಅಮೆರಿಕ ಆಗತ್ತೆ ನಮ್ಮ ಪ್ರಶ್ನೆಗೆ ಉತ್ತರ. ಈ 3 ವೃತ್ತಗಳು ಹಾದು ಹೋಗಿರುವಂತಹ ಖಂಡ ಯಾವುದು ಅಂತ ಪ್ರಶ್ನೆ ಬರಬಹುದು. 3 ವೃತ್ತಗಳು ಯಾವ್ಯಾವ ಆಗತ್ತೆ? ಸಮಭಾಜಕ ವೃತ್ತ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಅಂತ ಇರುತ್ತೆ. ಈ 3 ವೃತ್ತಗಳು ಹಾದು ಹೋಗಿರುವಂತಹ ಏಕೈಕ ಭೂಖಂಡ ಯಾವುದು ಅಂದರೆ ಆಫ್ರಿಕಾ ಖಂಡ ಆಗತ್ತೆ, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವುದಾಗತ್ತೆ ಅಂತ. ಪ್ರಶ್ನೆ ಸಂಖ್ಯೆ 127. ಓಕೆ, 6ನೇ ತರಗತಿಯಲ್ಲಿ 2 ಪ್ರಶ್ನೆ, ಅದೇ ರೀತಿಯಾಗಿ 7ನೇ ತರಗತಿಯಲ್ಲಿ 1 ಪ್ರಶ್ನೆಯನ್ನು ನೋಡಿದ್ವಿ. ಈ ಕ್ವಶನ್ ನೋಡೋಣ ಯಾವ ತರಗತಿಯಿಂದ ಬಂದಿದೆ ಅಂತ. ಓಕೆ, ಪ್ರಶ್ನೆ ಸಂಖ್ಯೆ 127. ಬರ್ಚ್, ಬೀಚ್, ಮ್ಯಾಪಲ್ ಮತ್ತು ಓಕ್ಗಳು ಈ ವಿಧದ ಅರಣ್ಯಗಳಲ್ಲಿರುವ ಪ್ರಮುಖ ಮರಗಳಾಗಿವೆ ಅಂತ ಇದೆ. ಯಾವ ವಿಧದ ಮರಗಳು ನೋಡೋಣ? ಮರುಭೂಮಿ ಸಸ್ಯವರ್ಗ, ಎಲೆ ಉದುರುವ ಕಾಡುಗಳು, ಮೆಡಿಟರೇನಿಯನ್ ಸಸ್ಯವರ್ಗ, ಟೈಗಾ ಕಾಡುಗಳು ಅಂತ ಇದೆ. ಒಂದು ಸ್ವಲ್ಪ ವಿವರಣೆಯನ್ನು ನೋಡ್ತಾ ಬರೋಣ, ಆಮೇಲೆ ನಾವು ಆನ್ಸರ್ ಕಡೆ ಬರೋಣ. ಉತ್ತರ ಅಮೆರಿಕಾದ ಸಸ್ಯವರ್ಗದಲ್ಲಿ ಸೂಚಿಪರ್ಣ ಮತ್ತು ಎಲೆ ಉದುರಿಸುವ ಮರಗಳು ಸಮಶೀತೋಷ್ಣ ಮಿಶ್ರ ಅರಣ್ಯಗಳಲ್ಲಿ ಕಂಡುಬರುತ್ತವೆ. ಓಕೆ, ಉತ್ತರ ಅಮೆರಿಕಾದಲ್ಲಿ ಯಾವ ರೀತಿಯ ಒಂದು ಮರಗಳು ಕಂಡುಬರುತ್ತವೆ ಅಂತಂದರೆ ಸೂಚಿಪರ್ಣ ಮರಗಳು ಮತ್ತು ಅದೇ ರೀತಿಯಾಗಿ ಎಲೆ ಉದುರಿಸುವ ಮರಗಳು ಸಮಶೀತೋಷ್ಣ ಮತ್ತು ಮಿಶ್ರ ಅರಣ್ಯಗಳಲ್ಲಿ ಕಂಡುಬರುತ್ತವೆ. ಕೆನಡಾ ಮತ್ತು ಉತ್ತರ ಕ್ಯಾಲಿಫೋರ್ನಿಯಾಗಳು ಅಂತಹ ಅರಣ್ಯಗಳನ್ನು ಹೊಂದಿವೆ. ನೆನ್ಪಿಟ್ಕೋರಿ, ಸೂಚಿಪರ್ಣ ಮತ್ತು ಎಲೆ ಉದುರಿಸುವ ಅಥವಾ ಮಿಶ್ರ ಬಗೆಯ ಅರಣ್ಯಗಳು ಯಾವ ಒಂದು ವಿಭಾಗದಲ್ಲಿ ಕಂಡುಬರುತ್ತವೆ ನಮಗೆ ಉತ್ತರ ಅಮೆರಿಕಾದಲ್ಲಿ ಅಂತಂದರೆ ಕೆನಡಾ ಮತ್ತು ಉತ್ತರ ಕ್ಯಾಲಿಫೋರ್ನಿಯಾಗಳಲ್ಲಿ ಈ ಮರಗಳು ಕಂಡುಬರುತ್ತವೆ, ಅರಣ್ಯಗಳನ್ನು ಹೊಂದಿವೆ. ಈ ಒಂದು ಯಾವ್ಯಾವ ಒಂದು ಸ್ಥಳ? ಕೆನಡಾ ಮತ್ತು ಉತ್ತರ ಕ್ಯಾಲಿಫೋರ್ನಿಯಾಗಳು ಇಂತಹ ಒಂದು ಅರಣ್ಯಗಳನ್ನು ಹೊಂದಿವೆ. ಈ ಅರಣ್ಯ ಪ್ರದೇಶದಲ್ಲಿ ಯಾವ ಅರಣ್ಯ ಪ್ರದೇಶ? ಸೂಚಿಪರ್ಣ ಅರಣ್ಯ ಪ್ರದೇಶ ಅಥವಾ ಎಲೆ ಉದುರಿಸುವ ಅರಣ್ಯಗಳಿರುವಂತಹ ಪ್ರದೇಶ, ನೆನ್ಪಿಟ್ಕೋರಿ. ಈ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಮರಗಳೆಂದರೆ ಬರ್ಚ್, ಬೀಚ್, ಮ್ಯಾಪಲ್, ಓಕ್. ಹಾಗಾದರೆ ನಮ್ಮ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ? ಎಲೆ ಉದುರಿಸುವ ಮರಗಳು ಅಂತ ಆಗತ್ತೆ ಅಥವಾ ಉದುರಿಸುವ ಅರಣ್ಯಗಳು ಅಂತ ಆಗತ್ತೆ. ಓಕೆ, ನಮ್ಮ ಪ್ರಶ್ನೆಗೆ ಉತ್ತರ. ಈ ಪ್ರಶ್ನೆ ಬಂದಿರುವುದು 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದ ಅಧ್ಯಾಯ 12 ಉತ್ತರ ಅಮೆರಿಕ ಪ್ರೈರೀಸ್ಗಳ ನಾಡು. ಈ 2 ಪ್ರಶ್ನೆಗಳು ಒಂದೇ ಒಂದು ಅಧ್ಯಾಯದ ಮೇಲೆ ಕೇಳಲಾಗಿದೆ, ಹಾಗಾಗಿ ನೆನ್ಪಿಟ್ಕೋರಿ, 7ನೇ ತರಗತಿಯ ಒಂದು ಪ್ರಶ್ನೆ ಇದು. ಓಕೆ, ನಮ್ಮ ಪ್ರಶ್ನೆ ಏನಿತ್ತು ಇನ್ನೊಮ್ಮೆ ಓದೋಣ. ಬರ್ಚ್, ಬೀಚ್, ಮ್ಯಾಪಲ್ ಮತ್ತು ಓಕ್ಗಳು ಈ ವಿಧದ ಅರಣ್ಯಗಳಲ್ಲಿರುವ ಪ್ರಮುಖ ಮರಗಳು ಆಗಿವೆ ಅಂತ ಕೇಳಲಾಗಿದೆ. ಮರುಭೂಮಿ ಸಸ್ಯವರ್ಗ ರಾಂಗ್ ಆಗತ್ತೆ. ಮೆಡಿಟರೇನಿಯನ್ ಸಸ್ಯವರ್ಗ ಇದು ಕೂಡ ರಾಂಗ್ ಆಗತ್ತೆ. ಟೈಗಾ ಆಗುವುದಿಲ್ಲ. ಯಾವುದಾಗತ್ತೆ? ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಎಲೆ ಉದುರುವ ಕಾಡುಗಳು. ಯಾವ ಕಾಡುಗಳು ಇವು? ಎಲೆ ಉದುರುವ ಕಾಡುಗಳು. ಎತ್ತರೆ ಕೆನಡಾ ಮತ್ತು ಕ್ಯಾಲಿಫೋರ್ನಿಯಾಗಳಲ್ಲಿ ಕಂಡುಬರುವಂತಹ ಪ್ರಮುಖ ಅರಣ್ಯಗಳು ಇವಾಗಿರ್ತವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ನಾವು ಆಲ್ರೆಡಿ 4 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಪ್ರಶ್ನೆ ಸಂಖ್ಯೆ 128 ಆಗತ್ತೆ. ಕಲ್ಗೂರ್ಲಿ ಮತ್ತು ಕೋಲ್ಗರ್ಡಿಗಳು ಆಸ್ಟ್ರೇಲಿಯಾದಲ್ಲಿ ಇದಕ್ಕೆ ಪ್ರಖ್ಯಾತಿ ಅಂತ ಪ್ರಶ್ನೆ ಇದೆ. ಯಾವುದು? ಕಲ್ಗೂರ್ಲಿ ಮತ್ತು ಕೋಲ್ಗರ್ಡಿಗಳು ಆಸ್ಟ್ರೇಲಿಯಾದಲ್ಲಿ ಇದಕ್ಕೆ ಪ್ರಖ್ಯಾತಿಯಾದಂತಹ ಕೇಂದ್ರಗಳಾಗಿವೆ ಅಂತ ಇದೆ ಪ್ರಶ್ನೆ. ಕಬ್ಬಿಣದ ಅದಿರು, ಬಾಕ್ಸೈಟ್,
ಚಿನ್ನದ ಗಣಿ ತಾಮ್ರ ಅಂತ ಕೇಳಲಾಗಿದೆ. ಯಾವುದಕ್ಕೆ ಈ ಒಂದು ಪ್ರದೇಶಗಳು ಅಥವಾ ಯಾವುದಕ್ಕೆ ಈ ಒಂದು ಕೇಂದ್ರಗಳು ಪ್ರಸಿದ್ಧಿಯನ್ನು ಪಡೆದಿದ್ದಾವೆ ಅಂತ ನೋಡೋಣ, ವಿವರಣೆಯನ್ನು ನೋಡೋಣ, ಆಮೇಲೆ ನಾವು ಆನ್ಸರ್ ಕಡೆ ಬರೋಣ. ಓಕೆ, ಆಸ್ಟ್ರೇಲಿಯಾ ಖಂಡದಲ್ಲಿ ಪ್ರಪಂಚದಲ್ಲೇ ಹೆಚ್ಚು ಬಾಕ್ಸೈಟ್ ನಿಕ್ಷೇಪ ಆಸ್ಟ್ರೇಲಿಯಾದಲ್ಲಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ನಿಕ್ಷೇಪಗಳು ಯಾವ ಖಂಡದಲ್ಲಿದೆ ಅಂತ ಪ್ರಶ್ನೆ ಬರಬಹುದು. ಆಸ್ಟ್ರೇಲಿಯಾ ಖಂಡದಲ್ಲಿದೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್. ವೈಫ್, ಗೋವ್, ಮಿಚೆಲ್ ಪ್ರಸ್ಥಭೂಮಿ ಮತ್ತು ಜರಾಂಡಲೆಗಳು ಪ್ರಮುಖ ಬಾಕ್ಸೈಟ್ ಉತ್ಪಾದಿಸುವ ಭಾಗಗಳು. ನೆಕ್ಸ್ಟ್ ಟೈಮ್ ಇವುಗಳ ಮೇಲೆ ಪ್ರಶ್ನೆ ಬರಬಹುದು, ಹಾಗಾಗಿ ನೆನ್ಪಿಟ್ಕೋರಿ ಯಾವ್ಯಾವ ಆಗತ್ತೆ. ವೈಪ್, ಗೋವ್, ಮಿಚೆಲ್ ಪ್ರಸ್ಥಭೂಮಿ, ಅದೇ ರೀತಿಯಾಗಿ ಜರಾಂಡಲೆಗಳು ಪ್ರಮುಖ ಬಾಕ್ಸೈಟ್ ಉತ್ಪಾದಿಸುವ ಭಾಗಗಳು ಪ್ರಶ್ನೆ ಬರಬಹುದು. ಈ TETಯಲ್ಲಿ ಅಲ್ಲ ಅಂದರೂ ಬೇರೆ ಪರೀಕ್ಷೆಗಳಲ್ಲಿಯೂ ಕೂಡ ಈ ಭೂಗೋಳ ವಿಜ್ಞಾನಗಳ ಮೇಲೆ ಪ್ರಶ್ನೆ ಬರಬಹುದು. ಹಾಗಾಗಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ರೆ ಈ ಒಂದು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು. ಓಕೆ, TETಗೆ ಅಂತೂ ಇಂಪಾರ್ಟೆಂಟ್ ಇದ್ದೇ ಇದೆ. ಉಳಿದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಮಹತ್ವಪೂರ್ಣವಾಗಿರುವಂತಹ ಪ್ರಶ್ನೆಗಳು ಇವಾಗಿರ್ತವೆ. ಓಕೆ, ಆಸ್ಟ್ರೇಲಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಅನ್ನು ಉತ್ಪಾದಿಸುತ್ತದೆ. ಅಗೇನ್ ಒಂದು GK ಫ್ಯಾಕ್ಟ್ ಇದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದಿಸುವಂತಹ ಕೇಂದ್ರ ಅಥವಾ ರಾಷ್ಟ್ರ ಯಾವುದು ಅಥವಾ ಖಂಡ ಯಾವುದು ಅಂತ ಪ್ರಶ್ನೆ ಬರಬಹುದು. ಯಾವುದಾಗತ್ತೆ? ಆಸ್ಟ್ರೇಲಿಯಾ ಖಂಡ ಆಗತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಪಶ್ಚಿಮ ಆಸ್ಟ್ರೇಲಿಯಾದ ಕೋಲ್ಗಾರ್ಡಿ ಮತ್ತು ಕಾಲ್ಗುರ್ಲಿಗಳು ಪ್ರಸಿದ್ಧ ಚಿನ್ನ ಉತ್ಪಾದಿಸುವ ಕೇಂದ್ರಗಳಾಗಿವೆ. ಇಲ್ಲಿದೆ ನಮ್ಮ ಪ್ರಶ್ನೆಗೆ ಉತ್ತರ. ಕೋಲ್ಗಾರ್ಡಿ ಮತ್ತು ಕಾಲ್ಗುರ್ಲಿಗಳು ಯಾವುದನ್ನು ಉತ್ಪಾದಿಸುವ ಕೇಂದ್ರಗಳಾಗಿವೆ? ಚಿನ್ನವನ್ನು ಉತ್ಪಾದಿಸುವ ಕೇಂದ್ರಗಳಾಗಿವೆ. ಅದೇ ರೀತಿಯಾಗಿ ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ ಮತ್ತು ಕ್ವೀನ್ಸ್ಲ್ಯಾಂಡ್ಗಳಲ್ಲಿಯೂ ಕೂಡ ಚಿನ್ನ ದೊರೆಯುತ್ತದೆ. ಕೇವಲ ಕುಲ್ಗಾರ್ಡಿ ಮತ್ತು ಕಾಲ್ಗುರ್ಲಿಗಳಲ್ಲಿ ಮಾತ್ರ ಅಲ್ಲ, ಅದೇ ರೀತಿಯಾಗಿ ಸೌತ್ ವೇಲ್ಸ್, ವಿಕ್ಟೋರಿಯಾ ಮತ್ತು ಕ್ವೀನ್ಸ್ಲ್ಯಾಂಡ್ಗಳಲ್ಲಿಯೂ ಕೂಡ ಚಿನ್ನ ದೊರೆಯುತ್ತದೆ. ಯಾವ ಒಂದು ಖಂಡದ ಬಗ್ಗೆ ಮಾತಿದು? ಆಸ್ಟ್ರೇಲಿಯಾ ಖಂಡದಲ್ಲಿನ ಒಂದು ಪ್ರಮುಖ ಪ್ಲೇಸಸ್ಗಳು ಇವು, ನೆನ್ಪಿಟ್ಕೋರಿ. ಈ ಪ್ರಶ್ನೆ ಬಂದಿರೋದು 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 12 ಆಸ್ಟ್ರೇಲಿಯಾ ಅತ್ಯಂತ ಸಮತಟ್ಟಾದ ಭೂಖಂಡ. ಓಕೆ, ಆ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು? ಕಲ್ಗುರ್ಲಿ ಮತ್ತು ಕೋಲ್ಗಾರ್ಡಿಗಳು ಆಸ್ಟ್ರೇಲಿಯಾದಲ್ಲಿ ಇದಕ್ಕೆ ಪ್ರಖ್ಯಾತಿ ಅಂತ ಇದೆ. ಯಾವುದಕ್ಕೆ? ಚಿನ್ನದ ಗಣಿ ಕೇಂದ್ರವಾಗಿದೆ. ಯಾವುದು? ಕಲ್ಗುರ್ಲಿ ಮತ್ತು ಕೋಲ್ಗಾರ್ಡಿಗಳು. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಚಿನ್ನದ ಗಣಿ ಅಥವಾ ಚಿನ್ನದ ಗಣಿ ಕೇಂದ್ರವಾಗಿವೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಮುಂಬರುವಂತಹ TETಯಲ್ಲಿ ಡೆಫಿನೆಟ್ ಆಗಿ ಖಂಡಗಳ ಮೇಲೆ ಕ್ವಶನ್ಸ್ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಅವುಗಳನ್ನು ಕವರ್ ಮಾಡಿ, ಅಥವಾ ಖಂಡಗಳ ಮೇಲೆಯೂ ಕೂಡ ನಿಮಗೆ ಕ್ವಶನ್ ಆನ್ಸರ್ ಬೇಕು ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ನಾನು ಒಂದೊಂದು ಸಪ್ರೇಟ್ ಆಗಿ ಒಂದೊಂದು ಖಂಡಗಳ ಮೇಲೆ ಬರುವಂತಹ MCQsಗಳನ್ನು ನಾನು ಕ್ಲಾಸಸ್ಗಳಾಗಿ ಮಾಡಿಕೊಡ್ತೀನಿ. ಓಕೆ, ಹಾಗಾದರೆ ಪ್ರಶ್ನೆ ಸಂಖ್ಯೆ 129 ನೋಡೋಣ ಯಾವ ರೀತಿ ಇದೆ ಅಂತ. ಭೂಮಿಯ ಮೇಲೆ ಯಾವುದೇ ಎರಡು ಕೋನಗಳ ಅಕ್ಷಾಂಶಗಳ ನಡುವಿನ ಅಂತರ ಕೇಳಲಾಗಿದೆ. ಅಂದರೆ ಭೂಮಿಯ ಮೇಲೆ ಅಕ್ಷಾಂಶ, ನೆನ್ಪಿಟ್ಕೋರಿ, ಅಕ್ಷಾಂಶ ಮತ್ತು ರೇಖಾಂಶಗಳ ಮೇಲೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಭೂಮಿಯ ಮೇಲೆ ಯಾವುದೇ ಎರಡು ಕೋನಗಳ ಅಕ್ಷಾಂಶಗಳ ನಡುವಿನ ಅಂತರ 110.4 ಕಿಲೋಮೀಟರ್, 111 ಕಿಲೋಮೀಟರ್, 82 ಕಿಲೋಮೀಟರ್, 181 ಕಿಲೋಮೀಟರ್ ಅಂತ ಕೇಳಲಾಗಿದೆ. ನೋಡೋಣ ಆನ್ಸರ್ ಯಾವುದಾಗತ್ತೆ ಅಂತ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ 110.4 ಕಿಲೋಮೀಟರ್ಗಳಾಗುತ್ತವೆ. ಹಾಗಾದರೆ ನಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ 110.4 ಕಿಲೋಮೀಟರ್. ಇದು ಏನು? ಅಕ್ಷಾಂಶಿಕ ಒಂದು ಅಂತರ. 0 ಡಿಗ್ರಿ ಅಕ್ಷಾಂಶ ಅಥವಾ ಭೂಮಧ್ಯ ರೇಖೆಯನ್ನು ಸೇರಿಕೊಂಡು ಒಟ್ಟು 181 ಅಕ್ಷಾಂಶಗಳಾಗುತ್ತವೆ. ಓಕೆ, ಅಂದರೆ ಮೇಲ್ಗಡೆ ಉತ್ತರ ಭಾಗದಲ್ಲಿ 90, ದಕ್ಷಿಣ ಭಾಗದಲ್ಲಿ 90, ಒಟ್ಟು 180 ಆಗುತ್ತೆ. ಪ್ರಧಾನ ಅಥವಾ ಭೂಮಧ್ಯ ಅಕ್ಷಾಂಶಗಳನ್ನು ಒಳಗೊಂಡು ಭೂಮಧ್ಯ ಅಕ್ಷಾಂಶವನ್ನು ಒಳಗೊಂಡು 181 ಅಕ್ಷಾಂಶಗಳಾಗುತ್ತವೆ. ನೆನ್ಪಿಟ್ಕೋರಿ. ಸಮಭಾಜಕ ವೃತ್ತದ ಮೇಲೆ ಎರಡೂ ರೇಖಾಂಶಗಳ ನಡುವಿನ ಅಂತರ ಎಷ್ಟಂದರೆ 111 ಕಿಲೋಮೀಟರ್ಗಳಾಗುತ್ತವೆ. ಇದು ರೇಖಾಂಶಗಳ ಒಂದು ಅಂತರ. ಅಕ್ಷಾಂಶಗಳ ಅಂತರ 110.4 ಕಿಲೋಮೀಟರ್ಗಳು. ಈ ಪ್ರಶ್ನೆ ಆಯ್ದುಕೊಂಡಿರುವುದು 8ನೇ ತರಗತಿಯ ಭೂಗೋಳ ವಿಜ್ಞಾನ ಅಧ್ಯಾಯ 1 ಭೂಮಿ ನಮ್ಮ ಜೀವಂತ ಗ್ರಹ. ಆ ಅಧ್ಯಾಯದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು ನೋಡೋಣ. ನೋಡ್ರಿ, ಭೂಮಿಯ ಮೇಲೆ ಯಾವುದೇ ಎರಡು ಕೋನಗಳ ಅಕ್ಷಾಂಶಗಳ ನಡುವಿನ ಅಂತರ ಕೇಳಲಾಗಿದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 110.4 ಕಿಲೋಮೀಟರ್. ಓಕೆ, ಭೂಮಿಯ ಮೇಲೆ ಯಾವುದೇ ಎರಡು ಕೋನಗಳ ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟಾಗತ್ತಪ್ಪ ಅಂತಂದರೆ 110.4 ಕಿಲೋಮೀಟರ್. 111 ಏನಪ್ಪ ಅಂತಂದರೆ ಎರಡು ರೇಖಾಂಶಗಳ ನಡುವಿನ ಅಂತರ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ.
ಉಷ್ಣಾಂಶದ ವಿಪರ್ಯಯ ಎಂದರೆ ಅಂತ ಪ್ರಶ್ನೆಯಾಗಿದೆ. ಉಷ್ಣಾಂಶದ ವಿಪರ್ಯಯವೆಂದರೆ ಏನು ನೋಡೋಣ. ಹೆಚ್ಚುವ ಎತ್ತರದೊಂದಿಗೆ ಉಷ್ಣಾಂಶವು ಹೆಚ್ಚುವುದು, ಹೆಚ್ಚುವ ಎತ್ತರದೊಂದಿಗೆ ಉಷ್ಣಾಂಶವು ಕಡಿಮೆಯಾಗುವುದು, ಎತ್ತರದೊಂದಿಗೆ ಉಷ್ಣಾಂಶವು ಏರಿಳಿತವಾಗುವುದು, ಅದೇ ರೀತಿಯಾಗಿ ಧ್ರುವಗಳ ಕಡೆಗೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವುದು. ಉಷ್ಣಾಂಶದ ವಿಪರ್ಯಯವೆಂದರೆ ನೋಡೋಣ. ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋಣ. ಉಷ್ಣಾಂಶದ ವಿಪರ್ಯಯ ಅಂದರೆ ಏನು? ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುವುದಕ್ಕೆ ಬದಲು ಹೆಚ್ಚಾಗುತ್ತಾ ಹೋಗುವುದು. ಇದನ್ನು ಏನಂತ ಕರಿತೀವಿ? ಉಷ್ಣಾಂಶದ ವಿಪರ್ಯಯ ಎನ್ನುವರು. ಅಂದರೆ ಕೆಲವೊಂದು ಸತಿ ಏನಾಗತ್ತಪ್ಪ ಅಂತಂದರೆ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಾಗ ಉಷ್ಣಾಂಶ ಕಡಿಮೆಯಾಗುವುದರ ಬದಲು ಏನಾಗತ್ತಪ್ಪ ಅಂತಂದರೆ ಹೆಚ್ಚಾಗುತ್ತಾ ಹೋಗುವುದು. ಇದನ್ನು ಏನಂತ ಕರೀತಾರೆ ಅಂದರೆ ಉಷ್ಣಾಂಶದ ವಿಪರ್ಯಯ ಎಂದು ಕರೆಯುತ್ತಾರೆ. ಇದು ನಮ್ಮ ಪ್ರಶ್ನೆಗೆ ಉತ್ತರ. ಈ ಪ್ರಶ್ನೆಯನ್ನು 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 3 ವಾಯುಗೋಳ ಎಂಬ ಅಧ್ಯಾಯದಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಪ್ರಶ್ನೆ ಏನಿತ್ತು? ಉಷ್ಣಾಂಶದ ವಿಪರ್ಯಯವೆಂದರೆ ಏನಾಗತ್ತೆ? ಹೆಚ್ಚುವ ಎತ್ತರದೊಂದಿಗೆ ಉಷ್ಣಾಂಶವು ಏನಾಗ್ತದೆ? ಕಡಿಮೆ ಆಗ್ತದೆ, ಹೆಚ್ಚಾಗ್ತದೆ? ಹೆಚ್ಚಾಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಹೆಚ್ಚುವ ಎತ್ತರದೊಂದಿಗೆ ಉಷ್ಣಾಂಶವು ಹೆಚ್ಚುವುದು. ಇದಕ್ಕೆ ಉಷ್ಣಾಂಶದ ವಿಪರ್ಯಯ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 131. ಭಾರತದ ಒಟ್ಟು ಭೂ ವಿಸ್ತೀರ್ಣದಲ್ಲಿ ಕರ್ನಾಟಕದ ಭೂಭಾಗದ ಶೇಕಡಾವಾರು ಕೇಳಲಾಗಿದೆ. ನೋಡೋಣ. ಭಾರತದ ಒಟ್ಟು ಭೂ ವಿಸ್ತೀರ್ಣದಲ್ಲಿ ಕರ್ನಾಟಕ ಭೂಭಾಗದ ಶೇಕಡಾವಾರು 5.18%, 5.68%, 5.83%, 5.91% ಅಂತ ಇದೆ. ನೋಡೋಣ ಎಷ್ಟಾಗತ್ತೆ ಅಂತ ಈ ಪ್ರಶ್ನೆಗೆ ವಿವರಣೆಯನ್ನು. ಕರ್ನಾಟಕ ರಾಜ್ಯವು 1,91,791 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಸ್ವಲ್ಪ ವಿಸ್ತೀರ್ಣ ಬೇಸಿಕ್ ಫ್ಯಾಕ್ಟ್ ಇರ್ತದೆ. ನಮ್ಮ ರಾಜ್ಯದ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ. ಓಕೆ. ವಿಸ್ತೀರ್ಣದಲ್ಲಿ ಭಾರತದ 6ನೇ ದೊಡ್ಡ ರಾಜ್ಯ ಆಗಿದೆ ನಮ್ಮ ಕರ್ನಾಟಕ. 2011ರ ಜನಗಣತಿಯ ಪ್ರಕಾರ 6,11,30,704 ಜನಸಂಖ್ಯೆಯನ್ನು ಹೊಂದಿದ್ದು, ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಶೇಕಡ 5.83 ಭಾಗದಷ್ಟಿದೆ. ಎಷ್ಟಿದೆ? 5.83 ಭಾಗದಷ್ಟಾಗಿದೆ. ಇಲ್ಲಿ 9 ಆಗಬೇಕು. 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 1 ನಮ್ಮ ರಾಜ್ಯ ಕರ್ನಾಟಕ ಎಂಬ ಒಂದು ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಓಕೆ. ಹಾಗಾದರೆ ಪ್ರಶ್ನೆ ಏನಿತ್ತು? ಭಾರತದ ಒಟ್ಟು ಭೂ ವಿಸ್ತೀರ್ಣದಲ್ಲಿ ಕರ್ನಾಟಕದ ಭೂಭಾಗದ ಶೇಕಡಾವಾರು ಅಂತ ಕೇಳಲಾಗಿದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. 5.83. ಓಕೆ. 5.83% ಶೇಕಡ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಬೇಸಿಗೆ ಅವಧಿಯಲ್ಲಿ ಸ್ಥಳವೊಂದು ಗರಿಷ್ಠ ಉಷ್ಣಾಂಶವನ್ನು ದಾಖಲಿಸಿದ್ದು ಹಾಗೂ ಕರ್ನಾಟಕದ ಅತ್ಯಂತ ಉಷ್ಣಾಂಶವುಳ್ಳ ಸ್ಥಳವಾಗಿದೆ ಯಾವುದು ಅಂತ ಪ್ರಶ್ನೆಯಾಗಿದೆ. ನೋಡೋಣ. ರಾಯಚೂರು, ಬಳ್ಳಾರಿ, ಕಲಬುರಗಿ, ವಿಜಯಪುರ ಅಂತ ಇದೆ. ಈ ಪ್ರಶ್ನೆಗೆ ಒಂದು ಸ್ವಲ್ಪ ವಿವರಣೆಯನ್ನು ನೋಡ್ತಾ ಬರೋಣ. ಕರ್ನಾಟಕದ ವಾಯುಗುಣ. ಬೇಸಿಗೆ ಕಾಲ. ಈ ಕಾಲದಲ್ಲಿ ವಾಯುಗುಣ ಅತಿ ಶಾಖ, ಶುಷ್ಕ ಮತ್ತು ಸೆಕೆಯಿಂದ ಕೂಡಿರುತ್ತದೆ. ಮಾರ್ಚ್ ತಿಂಗಳ ನಂತರ ರಾಜ್ಯದಾದ್ಯಂತ ಉಷ್ಣಾಂಶವು ಏಕಪ್ರಕಾರವಾಗಿ ಹೆಚ್ಚಾಗುತ್ತಾ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನು ತಲುಪುವುದು. ಓಕೆ. ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವುದರಿಂದ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವ ಪ್ರದೇಶವಾಗಿದೆ. ಯಾವ ಪ್ರದೇಶ? ರಾಯಚೂರು. ನೆನ್ಪಿಟ್ಕೋರಿ. ಎಷ್ಟು? 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ದಾಖಲಿಸಲಾಗುತ್ತದೆ ರಾಯಚೂರಿನಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ರಾಯಚೂರಾಗತ್ತೆ. ಈ ಪ್ರಶ್ನೆ ಆಯ್ದುಕೊಂಡಿರುವುದು 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 3 ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಪತ್ತು ಎಂಬುವ ಒಂದು ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಕ್ವಶನ್ ಏನಿತ್ತು? ಬೇಸಿಗೆ ಅವಧಿಯಲ್ಲಿ ಸ್ಥಳವೊಂದು ಗರಿಷ್ಠ ಉಷ್ಣಾಂಶವನ್ನು ದಾಖಲಿಸಿದ್ದು ಹಾಗೂ ಕರ್ನಾಟಕದ ಅತ್ಯಂತ ಉಷ್ಣಾಂಶವುಳ್ಳ ಸ್ಥಳವಾಗಿದೆ. ಯಾವುದಾಗತ್ತೆ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ರಾಯಚೂರು. ಓಕೆ. ಇದು ಕೂಡ 9ನೇ ತರಗತಿಯ ಪ್ರಶ್ನೆ. ಒಟ್ಟು 2 ಪ್ರಶ್ನೆಗಳಾದು 9ನೇ ತರಗತಿಗೆ ಸಂಬಂಧಿಸಿರುವ ಹಾಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 133. ಕಣಿವೆಗಳು ಹಿಮಾಲಯದ ಯಾವ ಭಾಗದಲ್ಲಿ ನೆಲೆಗೊಂಡಿವೆ ಅಂತ ಇದೆ. ಯಾವ ಭಾಗದಲ್ಲಿ? ಮಹಾ ಹಿಮಾಲಯ, ಶಿವಾಲಿಕ್ ಹಿಮಾಲಯ, ಗಡಿಯಾಚೆ ಹಿಮಾಲಯ,
ಹಿಮಾಲಯ. ಓಕೆ, ಯಾವುದರಲ್ಲಿ ಕಂಡುಬರುತ್ತೆ? ಯಾವುದು? ಕಣಿವೆಗಳು. ನೋಡೋಣ ವಿವರಣೆ ಈ ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ಒಳ ಹಿಮಾಲಯ ಇದು ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ. ಇದನ್ನು ಹಿಮಾಚಲ ಸರಣಿ ಅಂತಲೂ ಕರೆಯುತ್ತಾರೆ. ಒಳ ಹಿಮಾಲಯವನ್ನ ಏನೆಂದು ಕರೆಯಲಾಗುತ್ತದೆ? ಹಿಮಾಚಲ ಸರಣಿ ಎಂದು ಕರೆಯುತ್ತಾರೆ. ಇಲ್ಲಿ ಅನೇಕ ಸಮಾನಾಂತರ ಸರಣಿಗಳು ಕಂಡುಬರುತ್ತವೆ. ಎಲ್ಲಿ ಸಮಾನಾಂತರ ಸರಣಿಗಳು ಕಂಡುಬರುತ್ತವೆ? ಹಿಮಾಚಲ ಸರಣಿ ಅಥವಾ ಒಳ ಹಿಮಾಲಯದಲ್ಲಿ ಕಂಡುಬರುತ್ತದೆ. ಮಿಡಲ್ ಹಿಮಾಲಯ ಅಂತಲೂ ಕೂಡ ಕರೆಯಲಾಗುತ್ತದೆ ಇದಕ್ಕೆ. ಉದಾಹರಣೆಗೆ ಪೀರ್ ಪಂಜಾಲ್, ಧೌಲಾಧಾರ್, ನಾಗತಿಬ್, ಮಸೂರಿ, ಮಹಾಭಾರತ್, ಡಾರ್ಜಿಲಿಂಗ್ ಸರಣಿಗಳು ಕಂಡುಬರುತ್ತವೆ. ನೋಡ್ರಿ, ನೆಕ್ಸ್ಟ್ ಟೈಮ್ ಇವುಗಳನ್ನು ಕೊಟ್ಟು ನಿಮಗೆ ಪ್ರಶ್ನೆ ಬರಬಹುದು. ಪೀರ್ ಪಂಜಾಲ್, ಧೌಲಾಧಾರ್, ನಾಗ್ತಿಬ್, ಮಸೂರಿ, ಮಹಾಭಾರತ್ ಅಥವಾ ಇವುದರಲ್ಲಿ ಯಾವುದಾದ್ರೂ ಒಂದು ಎರಡನ್ನ ಕೊಟ್ಟು ಈ ಸರಣಿಗಳು ಯಾವುದರಲ್ಲಿ ಕಂಡುಬರುತ್ತದೆ ಅಥವಾ ಯಾವ ಹಿಮಾಲಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಆಗಬಹುದು. ನೆನ್ಪಿಟ್ಕೋರಿ, ಹಿಮಾಚಲ ಅಥವಾ ಒಳ ಹಿಮಾಲಯದಲ್ಲಿ ಕಂಡುಬರುವಂತಹ ಒಂದು ಸರಣಿಗಳು ಇವುಗಳು ಆಗಿರುತ್ತವೆ. ಜೊತೆಗೆ ಇಲ್ಲಿ ಅನೇಕ ಆಕರ್ಷಕ ಕಣಿವೆಗಳು ಕಂಡುಬರುತ್ತವೆ. ಎಲ್ಲಿ? ಹಿಮಾಚಲ ಸರಣಿ ಅಥವಾ ಒಳ ಹಿಮಾಲಯದಲ್ಲಿ. ಉದಾಹರಣೆ ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆ ಮೊದಲಾದವು ಮತ್ತು ಅದೇ ರೀತಿಯಾಗಿ ಅನೇಕ ಆಕರ್ಷಕ ಗಿರಿಧಾಮಗಳು ಕೂಡ ಕಂಡುಬರುತ್ತವೆ ನಮಗೆ ಒಳ ಹಿಮಾಲಯ ಅಥವಾ ಹಿಮಾಚಲ ಸರಣಿಯಲ್ಲಿ. ಹಾಗಾದರೆ ನಮ್ಮ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತೆ? ಹಿಮಾಚಲ ಸರಣಿ. ಈ ಪ್ರಶ್ನೆ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 2 ಭಾರತದ ಮೇಲ್ಮೈ ಲಕ್ಷಣಗಳು ಎಂಬ ಅಧ್ಯಾಯದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹಾಗಾದರೆ ಕ್ವಶನ್ ಏನಿತ್ತು? ಕಣಿವೆಗಳು ಹಿಮಾಲಯದ ಯಾವ ಭಾಗದಲ್ಲಿ ನೆಲೆಗೊಂಡಿದೆ ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹಿಮಾಚಲ ಸರಣಿಗಳು ಅಥವಾ ಹಿಮಾಲಯ. ಓಕೆ, ಕಣಿವೆಗಳು ಹಿಮಾಲಯದ ಯಾವ ಭಾಗದಲ್ಲಿ ನೆಲೆಗೊಂಡಿವೆ? ಹಿಮಾಲಯ ಅಥವಾ ಒಳ ಹಿಮಾಲಯದಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಇದು 10ನೇ ತರಗತಿಯ ಪ್ರಶ್ನೆ ಆಗಿತ್ತು. ಬೇಸಿಗೆ ಕಾಲದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಉಂಟಾಗುವ ಪರಿಸರಣ ಮಳೆಯನ್ನು ಹೀಗೆ ಕರೆಯುವರು ಅಂತ ಪ್ರಶ್ನೆಯಾಗಿದೆ. ಏನಂತ ಕರೀತಾರೆ ಪರಿಸರಣ ಮಳೆಯನ್ನ? ಕಾಲ್ ಬೈಸಾಖಿ, ಆಂಧೀಸ್, ಮಾವಿನ ಹೊಯ್ಲು, ಕಾಫಿಯ ತುಂತುರು ಅಂತ ಪ್ರಶ್ನೆ ಇದೆ. ನೋಡೋಣ, ಕಾಫಿಯ ತುಂತುರು ಎಂಬುವ ಆಪ್ಷನ್ಸ್ಗಳಿದ್ದಾವೆ. ನೋಡೋಣ ಯಾವುದಾಗತ್ತೆ ಅಂತ. ಭಾರತದ ವಾಯುಗುಣ. ಬೇಸಿಗೆ ಕಾಲ. ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಬೀಳುವುದು. ಹೀಗಾಗಿ ಭಾರತದಲ್ಲಿ ಉಷ್ಣಾಂಶ ಹೆಚ್ಚು. ಹವಾಗುಣವು ಅತಿ ಶಾಖ, ಶುಷ್ಕ ಮತ್ತು ಸೆಕೆಯಿಂದ ಕೂಡಿರುತ್ತದೆ. ಯಾವುದರಲ್ಲಿ? ಬೇಸಿಗೆ ಕಾಲದಲ್ಲಿ. ಭಾರತವು ಕೆಲವು ಭಾಗಗಳಲ್ಲಿ ಪರಿಸರಣ ಮಳೆ ಬೀಳುತ್ತದೆ. ಭಾರತದ ಕೆಲವು ಭಾಗಗಳಲ್ಲಿ ಪರಿಸರಣ ಮಳೆ ಕೂಡ ಆಗುತ್ತದೆ. ಪರಿಸರಣ ಮಳೆ ಅಂದರೆ ಮಧ್ಯಾಹ್ನದಲ್ಲಿ ಆಗುವಂತಹ ಒಂದು ಮಳೆ ಅಥವಾ 4 ಗಂಟೆಗೆ ಆಗುವಂತಹ ಒಂದು ಮಳೆ. ಓಕೆ, ನೆನ್ಪಿಟ್ಕೋರಿ. ಅದನ್ನು ಬೇರೆ ಬೇರೆ ಸ್ಥಳೀಯ ಹೆಸರುಗಳಿಂದಲೂ ಕೂಡ ಕರೆಯಲಾಗಿದೆ. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಏನೆಂದು ಕರೆಯಲಾಗುತ್ತದೆ? ಆಂಧಿ. ಆಕ್ಚುಲಿ ಇವುಗಳನ್ನು ಮ್ಯಾಚ್ ದಿ ಫಾಲೋವಿಂಗ್ ಆಗಿಯೂ ಕೂಡ ಟಿ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಹಾಗಾಗಿ ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ಆಗತ್ತೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ್ ಬೈಸಾಖಿ. ಹಾಗಾದರೆ ನಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡ್ರಿ ಉತ್ತರ. ಪಶ್ಚಿಮ ಬಂಗಾಳದಲ್ಲಿ ಕಾಲ್ ಬೈಸಾಖಿ. ಅದೇ ರೀತಿಯಾಗಿ ಮಾವಿನ ಬೆಳೆಗೆ ನೆರವಾಗುವುದರಿಂದ ಮಾವಿನ ಬೆಳೆಗೆ ನೆರವಾಗುವುದರಿಂದ ಕೇರಳದಲ್ಲಿ ಮಾವಿನ ಹೊಯ್ಲು. ಕೇರಳದಲ್ಲಿ ಏನಂತ ಕರೆಯಲಾಗ್ತದೆ? ಮಾವಿನ ಹೊಯ್ಲು. ಮತ್ತು ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ನೆರವಾಗುವುದರಿಂದ ಕಾಫಿಯ ಹೂಮಳೆ ಎಂದು ಕರೆಯಲಾಗುತ್ತದೆ. ಯಾವುದನ್ನ? ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಹೊತ್ತಿಗೆ ಬರುವಂತಹ ಒಂದು ಪರಿಸರಣ ಮಳೆಯನ್ನ. ಓಕೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ. ಓಕೆ, ಈ ಪ್ರಶ್ನೆ ಬಂದಿರುವುದು 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 3 ಭಾರತದ ವಾಯುಗುಣ. ಆ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಕ್ವಶನ್ ಏನಿತ್ತು? ಬೇಸಿಗೆ ಕಾಲದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಉಂಟಾಗುವ ಪರಿಸರಣ ಮಳೆಯನ್ನು ಹೀಗೆ ಕರೆಯುವರು ಅಂತ ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕಾಲ್ ಬೈಸಾಖಿ. ಆಂಧೀಸ್ ಉತ್ತರ ಪ್ರದೇಶದಲ್ಲಿ ಕರೆಯಲಾಗುತ್ತದೆ. ಮಾವಿನ ಹೊಯ್ಲು ಕೇರಳ ರಾಜ್ಯದಲ್ಲಿ, ಕಾಫಿಯ ತುಂತೂರು ಕರ್ನಾಟಕದಲ್ಲಿ ಕರೆಯಲಾಗಿರುವಂತಹ ಒಂದು ಸ್ಥಳೀಯ ಹೆಸರುಗಳು. ಓಕೆ, ಯಾವುದಕ್ಕೆ? ಪರಿಸರಣ ಮಳೆಗೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 10ನೇ ತರಗತಿಯಲ್ಲಿಯೂ ಕೂಡ 2 ಪ್ರಶ್ನೆಗಳನ್ನು ಕೇಳಲಾಯಿತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ ಮತ್ತು ಭವಾನಿಗಳು ಇದರ ಉಪನದಿಗಳು. ಪ್ರಶ್ನೆ ಸಂಖ್ಯೆ 135 ಯಾವ ರೀತಿ? ಪ್ರಶ್ನೆ ಸಂಖ್ಯೆ 135. ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ ಮತ್ತು ಭವಾನಿಗಳು ಇದರ ಉಪನದಿಗಳಾಗಿವೆ. ಯಾವ ನದಿಯ ಉಪನದಿಗಳು ಇವು? ನೋಡೋಣ. ಕೃಷ್ಣ, ಗೋದಾವರಿ, ನರ್ಮದಾ, ಕಾವೇರಿ ಅಂತ ಇದೆ. ಯಾವ ನದಿಯ ಉಪನದಿ? ಈ ಪ್ರಶ್ನೆಗೆ ವಿವರಣೆಯನ್ನು ನೋಡ್ತಾ ಬರೋಣ.
ದಕ್ಷಿಣ ಭಾರತದ ಪ್ರಮುಖ ನದಿ ವ್ಯವಸ್ಥೆಗಳಲ್ಲಿ ಕಾವೇರಿ ನದಿಯು ತಲಕಾವೇರಿ ಎಂಬಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಗೆ ಸೇರುವುದು. ಈ ನದಿಯ ಪ್ರಮುಖ ಉಪನದಿಗಳು ಯಾವ್ಯಾವು ಅಂದರೆ ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಸುವರ್ಣಾವತಿ, ಭವಾನಿ ಕಾವೇರಿ ನದಿಗೆ ಸೇರುವಂತಹ ಪ್ರಮುಖ ಉಪನದಿಗಳಾಗಿವೆ. ಹಾಗಾದರೆ ಹೇಮಾವತಿ ಆಗಿರ್ಬೋದು, ಶಿಂಷಾ ಆಗಿರ್ಬೋದು, ಕಬಿನಿ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಸುವರ್ಣಾವತಿ ಮತ್ತು ಭವಾನಿಗಳು ಯಾವ ನದಿಯ ಉಪನದಿ ಅಂದರೆ ಕಾವೇರಿ ನದಿಯ ಉಪನದಿಗಳಾಗಿವೆ. ಈ ಪ್ರಶ್ನೆಯೂ ಸಹ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ 6 ಭಾರತದ ಜಲಸಂಪನ್ಮೂಲಗಳು ಈ ಪ್ರಶ್ನೆ 9ನೇ ತರಗತಿಯ ಕರ್ನಾಟಕ ಒಂದು ಜಲಸಂಪನ್ಮೂಲಗಳು ಎಂಬ ಒಂದು ಲೆಸನ್ನಲ್ಲಿಯೂ ಕೂಡ ಕೇಳಲಾಗಿದೆ. ಅದೇ ರೀತಿಯಾಗಿ 10ನೇ ತರಗತಿಯಲ್ಲಿಯೂ ಕೂಡ ನಮಗೆ ಈ ಒಂದು ನದಿ ಬಗ್ಗೆ ವಿವರಣೆಗಳು ಸಿಗತ್ತೆ. ಆದರೆ ನಾನಿಲ್ಲಿ 10ನೇ ತರಗತಿಯನ್ನು ಕನ್ಸಿಡರ್ ಮಾಡಿದ್ದೀನಿ. ಜಲಸಂಪನ್ಮೂಲಗಳು ಎಂಬ ಒಂದು ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ ಏನಿತ್ತು? ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ ಮತ್ತು ಭವಾನಿಗಳು ಇದರ ಉಪನದಿಗಳಾಗಿವೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಯಾವ ನದಿ ಆಗತ್ತೆ? ಕಾವೇರಿ ನದಿ. ಓಕೆ, ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ, ಭವಾನಿಗಳು ಕಾವೇರಿ ನದಿಯ ಉಪನದಿಗಳಾಗಿವೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನಮಗೆ ಬೋಧನಾಶಾಸ್ತ್ರದ ಮೇಲೆ ಸಿಗತ್ತೆ 15 ಪ್ರಶ್ನೆ. ಹಾಗಾದರೆ ಒಟ್ಟು ಭೂಗೋಳ ವಿಜ್ಞಾನದ ಮೇಲೆ ಎಷ್ಟು ಪ್ರಶ್ನೆಗಳಾದವು? 6ನೇ ತರಗತಿಯಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದೇ ರೀತಿಯಾಗಿ 7ನೇ ತರಗತಿಯಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗಿದೆ. 5 ಆದವು. 8ನೇ ತರಗತಿಯಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. 7 ಪ್ರಶ್ನೆಗಳಾದವು. 9ನೇ ತರಗತಿಯಲ್ಲಿ 2 ಕೇಳಲಾಗಿದೆ. 9 ಆದವು. ಅದೇ ರೀತಿಯಾಗಿ 10ನೇ ತರಗತಿಯಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಟ್ಟು 12 ಪ್ರಶ್ನೆಗಳು ಆದವು. ಓಕೆ, ಭೂಗೋಳ ವಿಜ್ಞಾನ ವಿಭಾಗದಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ. ಆನ್ ಆನ್ ಎವರೇಜ್ ನೀವು 15 ಪ್ರಶ್ನೆಗಳನ್ನು ಇಟ್ಕೋರಿ. ಭೂಗೋಳ ವಿಜ್ಞಾನದ ಮೇಲೆ ಕಂಪಲ್ಸರಿ 15 ಅಂಕದ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುವುದರಿಂದ ಹೆಚ್ಚು ಫೋಕಸ್ ಮಾಡಿ. ಸಿಲೆಬಸ್ ಏನು ಭಾಳ ಇಲ್ಲ, ಸ್ವಲ್ಪ ಇದೆ. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೀವು ಓದಿದರೆ ಖಂಡಿತವಾಗ್ಲೂ ಕೂಡ 15, 12ರಿಂದ 13 ಅಂಕಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತದೆ. ಓಕೆ, ಅಷ್ಟು ಈಸಿ ಆಗುವಂತಹ ಒಂದು ಮೆಥಡಲ್ಲಿ ನಾನು ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಭೂಗೋಳ ವಿಜ್ಞಾನದ ತರಗತಿಗಳನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟು ಕೂಡ ಕಂಪ್ಲೀಟ್ ಆಯಿತು ಇವತ್ತಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಅರ್ಧ ಬರ್ಧ ಹೇಳೋದ್ರಿಂದ ಯಾರಿಗೂ ಏನೂ ಲಾಭ ಇಲ್ಲ. ಓಕೆ, ನಾನು ಸ್ಪರ್ಧಾರ್ಥಿಗಳಿಗೆ ಕಂಪ್ಲೀಟ್ ನಾಲೆಜನ್ನು ಕೊಡೋದು ನನ್ನ ಉದ್ದೇಶ ಆಗತ್ತೆ. ಯಾಕಂದರೆ ಸ್ಪರ್ಧಾರ್ಥಿಗಳಿಗೆ ನಾನು ಹೇಳೋದು ಒಂದೇ ಒಂದು ಸಣ್ಣ ಯಾರೋ ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು ಅಥವಾ ಒಂದು ಟ್ವಿಟರಲ್ಲಿ ಆಗಿರ್ಬೋದು ಒಂದು ಸಣ್ಣ ನ್ಯೂಸ್ ಇರುತ್ತೆ. ಅದನ್ನು ಅವ್ರು ತೊಗೊಂಬಂದು ತಾಸುಗಟ್ಟಲೆ ಹೇಳ್ತಾರೆ. ಅದನ್ನು ನೋಡಿ 1 ತಾಸುಗಟ್ಟಲೆ ನೀವು ಅದಕ್ಕೆ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಿ ಅಂತ ನನ್ನ ಒಂದು ಅಭಿಪ್ರಾಯ. ಸುಮ್ಮನೆ ಅದೇ ಕಟ್ಟಿಂಗನ್ನು ನೀವು ನ್ಯೂಸ್ ಪೇಪರಲ್ಲಿ ಓದ್ಕೊಂಡ್ರೆ 5 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ಅದನ್ನು ನೀವು 1 ಅವರ್ ನೀವು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇರೋಂಗಿಲ್ಲ. ಸುಮ್ಮನೆ ಬೇರೆದವರು ಬೇರೆ ರೀತಿಯಾಗಿ ಟೈಮ್ ವೇಸ್ಟ್ ಮಾಡೋ ಅಂಥ ಒಂದು ವಿಧಾನಗಳು ಅಂತಲೇ ತಿಳ್ಕೊಂಬಿಡ್ರಿ ನೀವು. ಓಕೆ, ಹಾಗಾಗಿ ಡಿಸ್ಟ್ರಾಕ್ಟ್ ಆಗಬೇಡ್ರಿ, ಫೋಕಸ್ ಆಗಿ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವಂಥ ದಿನಗಳಲ್ಲಿ ಒಳ್ಳೆಯ ಕಂಟೆಂಟನ್ನು ಕೊಡೋ ಪ್ರಯತ್ನ ನಾನು ಮಾಡ್ತೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಓಕೆ, ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.